20ನೇ ತಾರೀಕಿನಿಂದ 20ನೇ ತಾರೀಕಿನ ತನಕ ನಡೆಯುವಂತ ಅಧಿವೇಶನದಲ್ಲಿ ತಾವೆಲ್ಲರಿಗೂ ಅತ್ಯಂತ ಸಂತೋಷದಿಂದ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಒಂದು ಅಧಿವೇಶನವನ್ನು ಅತ್ಯಂತ ಯಶಸ್ವಿ ಮತ್ತು ಮಾದರಿ ಅಧಿವೇಶನ ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಡ್ಬೇಕಂತ ಕೇಳಿ ಕೂಡ ಬಯಸ್ತಾರೆ. 9ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಅಧಿವೇಶನದ ಪ್ರಾರಂಭವನ್ನು ನಿಗದಿಪಡಿಸಲಾಗಿದೆ. ಬಹುಶಃ ಅವತ್ತು 10:30 ಗಂಟೆಗೆ ಅನುಭವ ಮಂಟಪದ ಭಾವಚಿತ್ರ ಬಹುಶಃ ಅನಾವರಣಗೊಳಿಸಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನಾವರಣಗೊಳಿಸಲಿದ್ದಾರೆ. ಬಹುಶಃ ಸಭಾಧ್ಯಕ್ಷನಾಗಿ ನಾನು, ನಮ್ಮ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು, ಉಪ ಸಭಾಧ್ಯಕ್ಷರಾಗಿರುವಂಥ ಡೆಪ್ಯೂಟಿ ಸ್ಪೀಕರ್ ಅಂತ ಉದ್ದಪ್ಪ ಲಮ್ಮನಿ ಅವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು, ಅದೇ ರೀತಿ ನಮ್ಮ ಸ್ಪೆಷಲ್ ಬೋರ್ಡ್ನ ಮೆಂಬರ್ ಆಗಿರುವಂಥ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರಕಿಹೊಳಿ ಅವರು, ಮತ್ತು ಬಹುಶಃ ಈ ಜಿಲ್ಲೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲೂ ಕೂಡ ಗಣ್ಯ ಅತಿಥಿಗಳಾಗಿವತ್ತು ಉಪಸ್ಥಿತರು ಇರ್ತಾರೆ. ಇನ್ನಿತೆಲ್ಲ ಸಚಿವರುಗಳು ಮತ್ತು ಶಾಸಕರುಗಳನ್ನು ಮತ್ತು ಇನ್ನಿತ ಹಿರಿಯ ಎಲ್ಲ ಅಧಿಕಾರಿಗಳು ಇವತ್ತು ಆಹ್ವಾನಿಸಲಾಗಿದೆ. ತದನಂತರ ಇವತ್ತು 3 ಮಾನ್ಯ ಸದಸ್ಯರುಗಳು ಉಪಚುನಾವಣೆ ಆಯ್ಕೆಯಾದಂಥ ಮಾನ್ಯ ಸದಸ್ಯರುಗಳ ಪ್ರತಿಜ್ಞಾ ಸ್ವೀಕಾರ ಸಮಾರಂಭ ಇವತ್ತು ನಡೆಸಲಿದೆ. ಅದಾದ ನಂತರ ಬಹುಶಃ ಇವತ್ತು ಅಭಿಚರಿ ನಡಲಿಕ್ಕಿದೆ. ತದನಂತರ ಕಾರ್ಯಕಲಾಪಗಳು ಅದು ಬಹುಶಃ ಇವತ್ತು ನಾವು ಕ್ವಶನ್ ಅವರ್, ಈ ಮಧ್ಯದಲ್ಲಿ ಮಧ್ಯಾಹ್ನ BSc ಮೀಟಿಂಗ್ ಕೂಡ ನಡೆಯಲಿದ್ದು, ಆ BSc ಮೀಟಿಂಗ್ನಲ್ಲಿ ಮುಂದಿನ 20ನೇ ತಾರೀಕು ತನಕದ 19ನೇ ತಾರೀಕು ತನಕದ ಅಧಿವೇಶನದ ಎಲ್ಲ ರೂಪುರೇಷೆಗಳನ್ನ ನಾವು ಚರ್ಚಿಸಿ ಅದನ್ನು ಅದರಲ್ಲಿ ಅಂತಿಮಗೊಳಿಸ್ತೇವೆ. ನಮಗೆ ಈಗಾಗಲೇ ಬಹುಶಃ ಇವತ್ತು 5 ವಿಧೇಯಕಗಳು ಸರ್ಕಾರದಿಂದ ಇವತ್ತು ನಾವು ಸ್ವೀಕೃತವಾಗಿದೆ. 5 ಹೇಳ್ಬೇಕಾ ಯಾವ್ದು ಅಂತ ಹೇಳಿ ನಾನು ನಿಮ್ಗೊಂದು ಪ್ರಶ್ನೆ ಕೊಡ್ತೇನೆ. ಕರ್ನಾಟಕ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ 2024, ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2024, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ 2024, ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ 2024, ಕರ್ನಾಟಕ ಪ್ರವಾಸೋದ್ಯಮ ರೂಪುರೇಷೆಗಳ ವಿಧೇಯಕ 2024. ಇದೀಗ ನಾವು ಸ್ವೀಕೃತವಾದದ್ದು. ಇದನ್ನು ಕೂಡ ಚರ್ಚೆಗೆ ನಾವು ತಗೊಳ್ತೇವೆ. 2 ಆರ್ಡಿನೆನ್ಸ್ ಬಂದಿದೆ. ಅದನ್ನು ಬಹುಶಃ ರಿಪ್ಲೇಸ್ ಬಿಲ್ ಆಗಿ ನಾವಿವತ್ತು ತರ್ತಾ ಇದ್ದೇವೆ. ಅದು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಅಧ್ಯಾದೇಶ 2024, ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಅಧ್ಯಾದೇಶ 2024. ಬಹುಶಃ ಇವತ್ತು ನಮ್ಮ ನಿಯಮ ಮತ್ತು ಕಾನೂನಿಗೆ ಒಳಪಟ್ಟಂತೆ ಖಾಸಗಿ ಬಿಲ್ ತರುವಂತ ಅವಕಾಶ ಕೂಡ ಇವತ್ತು ನಮ್ಮ ಸದಸ್ಯರುಗಳಿಗಿದೆ. 3 ಸದಸ್ಯರುಗಳು ಬಹುಶಃ ಇವತ್ತು ಖಾಸಗಿ ಬಿಲ್ಗೆ ಸಂಬಂಧಪಟ್ಟಂತೆ ಅವರ ಆ ವಿಧೇಯಕಗಳನ್ನು ನಾವು ಇವತ್ತು ಅವರನ್ನು ಸ್ವೀಕರಿಸಲಾಗಿದೆ. ಅದರಲ್ಲಿ ಒಂದು ಶ್ರೀ ದರ್ಶನ್ ಪುಟ್ಟಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿ ಖಾಸಗಿ ವಿಧೇಯಕ 2024, ಎರಡನೇದು ಶ್ರೀ MY ಪಾಟೀಲ್ ರವರು ಗಾನಗಪುರ ದತ್ತಾತ್ರೇಯ ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ, ಮೂರನೇದು ಶ್ರೀ HK ಸುರೇಶ್ ಬೇಲೂರು ಹಳೆಬೇಡು ವಿಶ್ವ ಪರಂಪರೆಯ ಪ್ರದೇಶ ನಿರ್ವಹಣೆಯ ಪ್ರಾಧಿಕಾರದ ವಿಧೇಯಕ 2024.